ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಪುನರ್ವಿ ದಕ್ಷತಾ ಕುರುಬಾ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂದರೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ನಾನು ನಿಮಗೆ ತಿಳಿಸ್ತೀನಿ ಏನು ಎತ್ತ ಅಂತ. ಸೊ ಓಕೆ, ಇಲ್ಲಿದ್ದಾಳೆ ನನ್ನ ಮಗಳು. ಬೇಬಿ ಹಾಯ್ ಹೇಳು, ಶೂ ಕೆಲ್ಗಿಲ್ಸು. ಹಾಯ್ ಹೇಳಿ. ಹಾಯ್ ಗೈಸ್. ಎಲ್ಲಿಗೆ ಹೋಗ್ತಾ ಇದ್ದೀರಿ, ಇವತ್ತಿನ ಬ್ಲಾಗ್ ಏನು, ಸರಿನಾ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ ಎಲ್ಲಾನು ನಾವು ಜರ್ನಿ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀರಿ. ಇದು ನಾನು ನನ್ನ ಯಜಮಾನ್ರು. ನೇಲ್ ಪಾಲಿಶು. ಆಕ್ಚುಲಿ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ನಾನ್ ಹೇಳಲ್ಲ, ನನ್ನ ಮಗಳು ಹೇಳ್ತಾಳೆ. ಹೇಳ್ತೀವಿ ನಾವ್ ಎಲ್ಲಿ ಹೋಗ್ತಾ ಇದ್ದೀರಿ? ನಾವು ಲೈಕ್ ಆಡಿಷನ್ ಹೋಗ್ತಾ ಇದ್ದೀವಿ. ಎಲ್ಲಿ ಆಡಿಷನ್? ಅದೇ ಸೂರಜ್ ಕುಮಾರ್ದು ಆಡಿಷನ್. ಎಸ್, ಆಕ್ಚುಲಿ ಸುರಾಜ್ ಕುಮಾರ್ ಅವ್ರದ್ದು ಮೂವಿಗೆ ಆಡಿಷನ್ ಮಾಡಿದ್ದಾರೆ. ಸೊ ಒಂದು ವಿಡಿಯೋ ಮಾಡಿ ಕಳ್ಸಿದ್ದೆ. ಸೊ ಅದ್ರಲ್ಲಿ ಇವಳು ಸ್ಕ್ರೀನ್ ಟೆಸ್ಟ್ ಗೆ ಸೆಲೆಕ್ಟ್ ಆಗಿದ್ದಾಳೆ. ಸೊ ಹಾಗಾಗಿ ನಮ್ಗೆ ಕರೆದಿದ್ದಾರೆ. ಸೊ ಇವಳ ಡೈರೆಕ್ಟ್ ಆಗಿ ಒಂದ್ಸಲ ಟೆಸ್ಟ್ ಮಾಡ್ಬೇಕಲ್ಲ, ಸೊ ಅದ್ರಗೋಸ್ಕರ ಸೊ ಅಲ್ಲಿ ಹೋಗಿ ಆಡಿಷನ್ ಕೊಡ್ಬೇಕು. ಬಟ್ ಏನಾಗುತ್ತೆ ಏನೋ ಒಂದು ಗೊತ್ತಿಲ್ಲ. ನಾವ್ ಹೋಗಿ ನಮ್ ಪ್ರಯತ್ನ ನಾವು ಪಡ್ತೀರಿ. ಬಿಟ್ಟಿದ್ದೆ ನೆಕ್ಸ್ಟ್ ಎಲ್ಲಾನು ದೇವ್ರ ಬಿಟ್ಟಿದ್ದು, ನೋಡೋಣ. ಸೊ ಹಾಗಾಗಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಬೇಬಿ, ನಿಮ್ಗೆ ಏನ್ ಅನ್ಸ್ತಿದೆ? ಆಡಿಷನ್ ಹೋಗ್ತಾ ಇದ್ಯಾ? ಒಂಥರ ನಾಚಿಕೆ ಆಗ್ತಾ ಇದೆ. ಲೈಕ್ ಹೋದ್ರೆ ಏನಾಗುತ್ತೆ, ಚೆನ್ನಾಗ್ ಮಾಡ್ತೀರಾ? ನೋಡೋಣ, ಹೋಪ್ ಇಟ್ಕೊಂಡಿದೀನಿ. ಬಟ್ ಗೊತ್ತಿಲ್ಲ ಅವಳು ಹೇಗ್ ಮಾಡ್ತಾಳೆ ಅಲ್ಲಿ, ಹೆಂಗ್ ಇದಾಗುತ್ತೆ ಏನು. ನಂಗೆ ಆಕ್ಚುಲಿ ಅದ್ರ ಬಗ್ಗೆ ನಂಗೆ ಏನು ಐಡಿಯಾ ಇಲ್ಲ. ಓಕೆ ಬೇಬಿ, ಆಲ್ ದ ಬೆಸ್ಟ್. ನೋಡೋಣ ಏನ್ ಮಾಡ್ತೀಯ ಅಂತ. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವಿಡಿಯೋ, ಓಕೆನಾ? ಹಾ ಓಕೆ. ಆದ್ರೂ ನಮ್ ತಂಗಿ ಗೊತ್ತಾ ಗಾಯ್ಸ್, ನೋಡ್ತಾ ಅವನ್ನ ತೋರ್ಸಿರ್ತಾನೆ. ನಮ್ಮನೆ ಐಎಂಸಿ ಅಂಗಡಿ ಕಟ್ತಾ ಇದ್ದಲ್ಲ, ಅವಾಗ ತೋರ್ಸಿರ್ತಾನೆ ನಮ್ ತಂಗಿನ. ನೋಡಿದ್ರಾ ಎಷ್ಟು ಕ್ಯೂಟ್ ಆಗಿದ್ಲಲ್ಲ ಅವಳು. ಓಕೆ ಓಕೆ ಎತ್ಕೊಂಡು ಇಲ್ಲೇ ಕಂಬಿ ಐತಲ್ಲ, ಅದು ಇಟ್ಕೊಂಡು शाबाश बेटा. ಗೈಸ್, ಇವಾಗ ನಮ್ಮ ಅಜ್ಜಿ ಹತ್ರ ಫ್ರೆಂಡ್ಸ್ ಅವರೇ ಮಾತಾಡ್ಬಾರ್ದಂದ್ರೆ ಕಮೆಂಟ್ ಅಲ್ಲಿ ಮಾತಾಡ್ಬಾರ್ದು ಅಂತ. ಸರ್ ಅದಿ ಮಾತಾಡ್ಬಾರ್ದು ಅಂತಂದ್ರೆ ಮಾತಾಡ್ಬೇಕಂದ್ರೆ ಕಮೆಂಟ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ, ಓಕೆನಾ? ನೋಡೋಣ ಯಾರು ಯಾರು ಗೆಲ್ತಾರೆ. ಎಲ್ಲ ಕಮೆಂಟ್ ಹಾಕ್ಬಿಡ್ರಿ ನೀವು. ಆನ್ಯ ಚೆನ್ನಾಗಿ ಆಡಿಷನ್ ಮಾಡಿಲ್ಲ, ಯಾರು ಮಾತಾಡ್ಬಿಡ್ರಿ ಅಂತ ಹಾಕ್ಬಿಡ್ರಿ. ಓಕೆ ಸರಿ. ಯಾರು ಮಾತಾಡ್ಬೇಡ್ರಿ, ಜೊತೆನೇ ಮಾತಾಡ್ಬೇಡ್ರಿ. ಅವಳ ಜೊತೆ ಮಾತಾಡ್ಬೇಡ್ರಿ. ನಮ್ಮ ಅಜ್ಜಿ ಜೊತೆ ಮಾತಾಡ್ಬೇಡ್ರಿ ಗಾಯ್ಸ್. ನಾನು ಮತ್ತೆ ನಮ್ಮ ಮಮ್ಮಿ ಜೊತೆ ಮಾತಾಡ್ತೀನಿ. ಅಮ್ಮ ಮಾತಿದ್ಲಿ, ಇವಾಗ ಅಜ್ಜಿ ಅನ್ನಕ್ ಶುರುವಾಗಿ ನೋಡ್ರಿ. ನೀವೇ ಹಂಗೆ ನೋಡ್ತಿದ್ರಿ, ಇವಾಗ ನೀವೇ ಕೇಳಿಸ್ಕೊಳ್ರಿ. ಅಮ್ಮಮ್ಮ ನೋಡಿ ನೀವೇ ಕೇಳಿಸ್ಕೊಳ್ರಿ. ಫೈನಲಿ ಬಂದು ರೀಚ್ ಆಗಿದ್ದೀರಿ. ಆ್ಯಕ್ಚುಲಿ ನಮ್ಮ ಪ್ಲೇಸಿಂದ ಈ ಲೊಕೇಶನ್ಗೆ ಬರೋದಕ್ಕೆ ಟ್ರಾಫಿಕ್ ಕನ್ಸಿಡರ್ ಮಾಡಿ 1 hour ಆಯಿತು ನಮ್ಗೆ ಇಲ್ಲಿ ರೀಚ್ ಆಗೋಕ್ಕೆ. ತುಂಬ ಜನ ಬಂದಿದ್ದಾರೆ ಆ್ಯಕ್ಚುಲಿ ಆಡಿಷನ್ಗೆ. ಬಂದರೆ
ಅಲ್ಲಿ ಹೆಸರು ಕೊಟ್ಬಿಟ್ಟು ಬಂದಿದ್ದೀರಿ. ಆಮೇಲೆ ಟೋಕನ್ ಕೊಟ್ಟಿದ್ದಾರೆ. ಟೋಕನ್ ಕೊಟ್ಟು ಫಸ್ಟ್ ಫ್ಲೋರಲ್ಲಿ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಅಲ್ಲೂ ಕುಚ ಹೋಗು ನೀನೆ. ಏನಾಗು ಕುಚ ಹೋಗು, ನಿಮ್ಮ ಪಾಣಿ ಕುಚ ಹೋಗು. ಇಲ್ಲಿ ಕುಚಮ್ಮ, ಎಲ್ಲ ಕುತ್ಕೊಂಡವ್ರನ್ನ ನೀನು ಕುತ್ಕೋ. ಏಕಾ ನಾನು ನಿಂತ್ಕೊಂಡಿರ್ತೀನಿ, ಹೋಗು ನೀನು ಹೋಗು. ನೀವು ಕುಚಾನಿರು, ಸರಿನಾ? ಆ್ಯಕ್ಚುಲಿ ನಮ್ಮ ಟೋಕನ್ ಬಂದು 132 ಇದೆ. ಸೊ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲರೂ ಮುಗಿಬೇಕು. ಅವರೆಲ್ಲ ಮುಗಿದ್ಮೇಲೆ ಮತ್ತೆ ನಮ್ಮನ್ನು ಕರೆಯೋದು. ಸೊ ಹಾಗಾಗಿ ಹೇಳಿದ್ದಾರೆ ಇಲ್ಲೇ ರೆಸ್ಟ್ ತೊಗೊಳ್ಳಿ ಸ್ವಲ್ಪ ಹೊತ್ತು, ಆಮೇಲೆ ನಾವೇ ಬಂದು ಕರಿತೀವಿ ನಿಮ್ಮನ್ನು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲೇ ರೆಸ್ಟ್ ತೊಗೊಂಡಿದ್ದೀವಿ. ಅವಳು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಸ್ಕೂಲು. ಸೊ ಸ್ಕೂಲಲ್ಲಿ ಆಡಿಷನ್ ಇಟ್ಟಿದ್ದಾರೆ. ನೀವು ನೋಡಿದ್ರೆ ಆವಾಗ ಒಂದು ವೀಡಿಯೋದಲ್ಲಿ ತೋರಿಸುತ್ತಲ್ಲ, ಈ ಸೈಡ್ ಲೆಫ್ಟು ರೈಟು 2 ಸೈಡು ಆಡಿಷನ್ ನಡೀತಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಮಕ್ಕಳಿಗೆ ಟೈಮ್ ಪಾಸ್ ಆಗಿ ಅಂತ ಸ್ಕೂಲಲ್ಲಿ ಇಟ್ಟಿದ್ದಾರೆ. ಡ್ರಾಯಿಂಗ್ ಮಾಡಿಕೊಂಡು ಬ್ಲ್ಯಾಕ್ ಮೇಲೆ ಡ್ರಾಯಿಂಗ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಇನ್ನು ಏನೇನಾಗುತ್ತೆ ಎಲ್ಲ ಒಂದೊಂದು ಅಪ್ಡೇಟ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಜಾಲಿ. ಆ್ಯಂಡ್ ಈಗ ಟೈಮು 3:30 ಈಗ ಟೈಮ್ ಜಸ್ಟ್ ಈಗ ಆಯಿತು ಅವಳು ಆಡಿಷನು. ಸೊ ಬೇಬಿ ಹೆಂಗಿತ್ತು ಬೇಬಿ ಎಕ್ಸ್ಪೀರಿಯನ್ಸ್ ನಿಂದು? ಚೆನ್ನಾಗಿತ್ತು. ಹೆಂಗೆ ಮಾತಾಡಿದೆ ಬೇಬಿ? ಏನು ತಿಂತಾ ಇದೆಯಾ? ಕಬ್ಬಿ. ಓಕೆ, ಹೆಂಗಿತ್ತು ನಿಂಗೆ ಆಡಿಷನ್ನು? ಚೆನ್ನಾಗಿತ್ತು. ಅಲ್ಲಿ ಕುತ್ಕೊಂಡಿದ್ರಲ್ಲ ಅವರು ನನಗೆ ಸ್ವಲ್ಪ ಫ್ರೆಂಡ್ಸ್ ಥರ ಇದಾದರು. ಓಕೆ. ಸೊ ಚೆನ್ನಾಗಿ ಮಾಡಿದೆ. ಓಕೆ, ಬಟ್ ಏನೋ ಎತ್ತಾ ಅಂತ ಇನ್ನೂ ಏನು ಹೇಳಿಲ್ಲ. ನೋಡೋಣ, ಕಾಲ್ಗೋಸ್ಕರ ವೆಯ್ಟ್ ಮಾಡಬೇಕು. ಕಾಲ್ ಬಂದರೆ ಓಕೆ ಸೆಲೆಕ್ಟ್ ಆಗಿದ್ದಾಳೆ ಅಂತ. ಕಾಲ್ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ. ಈಗ ಡೈರೆಕ್ಟ್ ಮನೆಗೆ ಹೋಗೋದು. ಸೊ ಇವತ್ತು ನಂದು ಬರ್ಡೇ ಕೂಡ ಇತ್ತು, ನನ್ನ ಬರ್ಡೇ. ಸೊ ಹಾಗಾಗಿ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಮನೆಗೆ ಹೋದ್ಮೇಲೆ ಏನಾಗುತ್ತೆ ಅಂತ. ಸೊ ಈಗ ಆಟೋ ಬುಕ್ ಮಾಡಿದ್ದೀನಿ, ವೆಯ್ಟಿಂಗ್ ಫಾರ್ ಆಟೋ. ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಚೈನೀಸ್ ಫುಡ್ ಟೇಸ್ಟ್ ಮಾಡಬೇಕು ಅಂತ. ಸೊ ಈಗ ನಮ್ಮ ಹಸ್ಬೆಂಡ್ ಕರ್ಕೊಂಬಂದಿದ್ದು ನನ್ನ ಬರ್ಡೇಗೆ ಅದೇ ಟ್ರೀಟ್ ಕೊಡ್ಸೋಕೆ ಕರ್ಕೊಂಬಂದಿದ್ದಾರೆ. ಇದೆ ಟೇಸ್ಟ್ ಮಾಡುತ್ತೆ ಬಾ ಅಂತ. ಸೊ ಟ್ರೈ ಹೆಂಗಿರುತ್ತೆ ಅಂತ. ರಾಮನ್ ಸರಿನಾ? ಏನಿದು? ರಾಮನ್. ಆ್ಯಂಡ್ ಇದು ಡ್ರ್ಯಾಗನಾ? ದಿಸ್ ಇಸ್ ಡ್ರ್ಯಾಗನ್ ಚಿಕನ್. ಓಕೆ, ರಾಮನ್. ಇವಾಗ ಆನಿ ಟ್ರೈ ಮಾಡ್ತಾರೆ ಫಸ್ಟ್ ಟೈಮ್ ರಾಮನ್. ಕೊರಿಯನ್ ಚಿಕನ್. ಆ್ಯಂಡ್ ದಿಸ್ ಇಸ್ ಕೊರಿಯನ್ ಚಿಕನ್. ರಾಮನ್. ನೀನು ಟ್ರೈ ಮಾಡೋಕ್ಕೆ ಬರೋಲ್ಲ ಕೂಡ ಐತ, ನೀನು ಫೋಕ್ ಸ್ಪೂನ್ ಯೂಸ್ ಮಾಡೆ. ಆ್ಯಕ್ಚುಲಿ ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ. ಬಿಸಿ ಇದೆ. Oh no!
ಟೇಸ್ಟ್ ಮಾತ್ರ ಸೂಪರಾಗೈತೆ. ಸ್ಪೈಸಿ. ಅದು ಹೆಂಗ್ ತಿಂತಾರಪ್ಪ ಸೇವಿಸೋದು. ತುಂಬಾ ಸ್ಪೈಸಿ ಇದೆ. ದೇವರೇ ಗೊತ್ತಿಲ್ಲ ಅದು ಹೆಂಗ್ ತಿಂತಾರೆ ಅಂತ. ನಂಗೆ ಸ್ಪೈಸಿ ತಿಂತಾನೆ ಗಗನ್ಗೆ ಹೋಗ್ತಿದೆ ಖಾರ. ಅದ್ ಹೆಂಗ್ ತಿಂತಾರ ಅವರು. ಲೈವ್ ಆಗಿ ಟೇಸ್ಟ್ ಮಾಡಿದೀನಿ, ಗೊತ್ತಾಗಿದೆ ದೇವರೇ ಸಿಕ್ಕಾಪಟ್ಟೆ ಖಾರ ಇದೆ, ಸಿಕ್ಕಾಪಟ್ಟೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಆ್ಯಂಡ್ ಒನ್ ಮೋರ್ ಸ್ಟಾರ್ಟರ್ ಫಿಶ್ ಫಿಂಗರ್. ಇದು ಆ್ಯಕ್ಚುಲಿ ತುಂಬ ಖಾರ ಇರೋದಕ್ಕೆ ಒಂದು ವಾಟರ್ ಮೆಲನ್ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿಕೊಂಡ್ರೆ, ಯಾಕಂದರೆ ಅಷ್ಟು ಖಾರದಲ್ಲಿ ತಿನ್ನೋಕೆ ಆಗ್ತಾ ಇರಲಿಲ್ಲ ನಮಗೆ. ಸೊ ಕೋಲ್ಡಾಗಿ ಏನಾದ್ರು ಬೇಕಾಗಿತ್ತು, ಸೊ ಅದಕ್ಕೆ ಇದು ಬುಕ್ ಮಾಡಿಕೊಂಡ್ರೆ. ಆ್ಯಂಡ್ ಫಿಶ್ ಫಿಂಗರ್ ಟ್ರೈ ಮಾಡೋಣ. ಆ್ಯಕ್ಚುಲಿ ಇದಕ್ಕೆ ಒಂದು ಸ್ಪೈಸಿ ಸಾಸೇಜ್ ಕೊಟ್ಟಿದ್ದಾರೆ, ಸೊ ಡಿಪ್ ಮಾಡಿಕೊಂಡು ತಿನ್ನೋದಕ್ಕೆ. ಅಥವಾ ಬಿಸಿ ಇತ್ತು, ಸೊ ಹಾಗಾಗಿ ಅದು ಬಿಸಿ ಬಿಸಿ ಇಲ್ಲಿ ತಿಂದ್ರೇ ಚೆನ್ನಾಗಿರುತ್ತೆ ಫಿಶ್ ಫಿಂಗರು. ಸೊ ಆರಾದ್ರೆ ತಿನ್ನೋದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಇದು ಅಷ್ಟು ಸ್ಪೈಸಿ ಇರಲಿಲ್ಲ, ಇದು ಓಕೆ ತಿನ್ಬೋದಾಗಿತ್ತು. ಬಟ್ ನಿಜವಾಗೂ ನೀವು ಏನು ಹೇಳಿ ಎಷ್ಟು ಸ್ಪೈಸಿ ಇದೆ ಅಂದರೆ ಕೊರಿಯನ್ ಫುಡ್ಡು. ಓ ಮೈ ಗಾಡ್, ಅದು ಹೆಂಗೆ ತಿಂತಾರೋ ಅವರು ನನಗಂತೂ ಗೊತ್ತೇ ಇಲ್ಲ. ಆ್ಯಂಡ್ ಇವಳು ಚಾಪ್ಸ್ಟಿಕ್ ಹೆಂಗೆ ಯೂಸ್ ಮಾಡಬೇಕು ಅಂತ ಅವ್ರನ್ನ ಕರೆದು ಅವ್ರ ಹತ್ರ ಹೇಳ್ಸ್ಕೊತಾ ಇದ್ದಾಳೆ. ಆ್ಯಂಡ್ ನಾನು ಅದೇ ಹೇಳ್ತಾ ಇದ್ದೆ, ನಮಗೆಲ್ಲ ಇದೆಲ್ಲ ಸೆಟ್ ಆಗಲ್ಲ ಚಾಪ್ಸ್ಟಿಕ್ ಎಲ್ಲನೂ, ನೀನು ಸ್ಪೂನಲ್ಲೇ ತಿನ್ನು ಅಂತ. ಬಟ್ ಆದರೂ ಕೂಡ ನಾನು ಇಲ್ಲ ಮಮ್ಮಿ ಒಂದ್ಕಿತ ಹೇಳ್ಸ್ಕೊತೀನಿ ನಾನು ಅಂತ. ಸೊ ಅವ್ರನ್ನ ಕರೆದು ಅವ್ರಿಗೆ ಅದೇ ಹೇಳ್ಸ್ಕೊತಿದ್ಲು, ಬಟ್ ಆದರೂ ಆಗಿಲ್ಲ ಅವಳಿಗೆ. ಹೆಂಗಿದೆ ಚಿನ್ನ ಫುಡ್ಡು? ಟೇಸ್ಟ್ ವೈಸ್ ಚೆನ್ನಾಗಿದೆ, ಬಟ್ ಏನಾದ್ರು ಜಾಸ್ತಿ ಸ್ಪೈಸಿ ಓಕೆ ಅಷ್ಟೇ. ಸ್ಟ್ರಾಬೆರಿ ಸಿರಪ್ ಕುಡಿತಾ ಇದ್ದೀನಿ. ಸ್ಟ್ರಾಬೆರಿ ಓಕೆ, ಫುಡ್ ಹೆಂಗಿತ್ತು? ಸರಿ ಓಕೆ, ಕುಡಿಬೇಕು. ಕುಡಿಯೋಣ. ತುಂಬಾ ಚೆನ್ನಾಗಿದೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಈ ಟ್ರೈ ಮಚ್ಚಾ, ಹೆಂಗಿದೆ? ಹಾರ್ಡ್ ಇದೆ. ಟ್ರೈ ಮಚ್ಚಾ. ಚಿನ್ನ ಲಾಸ್ಟ್ ಫ್ರೈಡ್ ರೈಸ್ ಕೊಟ್ಟವ್ರನ್ನ ಸ್ಪೈಸಿ ತಿಂದು ಹೆಂಗಿದೆ ಫ್ರೈಡ್ ರೈಸ್? ಹೆಂಗಿದೆ? ಓಕೆನಾ? ಆಕ್ಚುಲಿ ನಾವು 1 4 3 4 4 ಸ್ಟಾರ್ಟ್ ಆದ ನಾವು ಬುಕ್ ಆರ್ಡರ್ ಮಾಡಿದ್ದು. 4 ಔಟ್ ರಾಮನ್ ಇದೆಯಲ್ಲ, ಅದು ತುಂಬಾ ಸ್ಪೈಸ್ ಇದೆ, ಬಟ್ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿದೆ. ಬಟ್ ಯಾರು ಜಾಸ್ತಿ ತಿನ್ನಕ್ಕಾಗಲ್ಲ, ಅಷ್ಟು ಖಾರ ಇದ್ರೆ ಯಾರು ತಿನ್ನಕ್ಕಾಗುತ್ತೆ ಹೇಳಿ. Guys, ನನ್ ಮಗಳಂತೂ ಒಂದ್ ವಾಟರ್ ಬಾಟಲ್ ಖಾಲಿ ಮಾಡಿದ್ದಾರೆ. ಅಷ್ಟು ಸ್ಪೈಸಿ ಇತ್ತು ಗೊತ್ತಾ ಗೈಸ್? ಸೂಪ್ ಮಾತ್ರ ಅಷ್ಟು ಸ್ಪೈಸಿ ಇಲ್ಲ, ಸ್ವೀಟ್ ಆಗಿದೆ. ಮ್ಯಾಗಿ ಇದೆಯಲ್ಲ, ನಾವು ಆರ್ಡರ್ ಮಾಡಿದ್ದು ಸ್ಪೈಸಿ ವಿತ್ ಸ್ವೀಟ್ ನಾವು ಆರ್ಡರ್ ಮಾಡಿದ್ದು, ಅದಕ್ಕೆ ನಂಗೆ ಅನ್ಸ್ತಾ ಇದ್ದು. ನೋಡಿ ಅಲ್ಲಿ ಬಾಟಲ್ ಖಾಲಿ ಮಾಡಂಗಿದ್ದೀನಿ ನಾನು. ತಿಂದಿದಂತೂ ಇಲ್ಲ, ಬರೀ ನೀರ್ ಕುಡ್ಕೊಂಡೇ ಇದ್ದದ್ದು. ನಾನಂತೂ ತಿನ್ನಂಗಿಲ್ಲ ಬಿಡಂಗಿಲ್ಲ, ಯಾಕಂದ್ರೆ ಕೇಳ್ಬಿಟ್ಟಿದ್ದೀನಿ ತಿನ್ಬೇಕು ಅಂತ. ತಿಂದಿಲ್ಲ ಅಂತ ಮಕ್ ಹೋಗಿದ್ದಾರೆ. ಕೇಳಿ ಬಯಸ್ಕೊಂಡು ಕರ್ಕೊಂಡ್ಬಿಡ್ತಾನೆ, ತಿನ್ನು ಹಲೋ ಇಷ್ಟು ಖಾಲಿ ಮಾಡಿದೀನಿ ಅಷ್ಟೇ ಗಾಡಿ. ಇನ್ನು ನಿಜ ಹೇಳ್ತೀನಿ, ನನ್ ಕೈ ಆಗಲ್ಲ ಇನ್ನ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಾರಿದ್ರೆ ಅಷ್ಟು ಕಾಲ ಸೂಪ್ ಅದು ಕುದಾಕು ಆಗಲ್ಲ ಬೇಬಿ, ಕುಡಿಯಕ ಸಾಕಪ್ಪ ನಂಗೆ. ಫೈನಲಿ ಇದನ್ನ ತಿನ್ಬೋದು, ಯಾಕಂದ್ರೆ ಖಾರ ಇಲ್ಲ. ಓಕೆ ಕುಪ್ಪಿದು ಸರ್ ಏನ್ ಸರ್ ಅದಿ? ಓಕೆ ಕುಪ್ಪಿದು ಚಾಯ, ಬಟ್ 1 ಪೀಸ್ 2 ಪೀಸ್ ಅಷ್ಟೇ ತಿನ್ನಕ್ಕಾಗೋದು. ಮತ್ತೆ ತಿನ್ನಕ್ ಹೋದ್ರೆ ಒಂಥರ ಎಗ್ ಬಿಡುತ್ತೆ, ಸೊ ಹಾಗಾಗಿ ತಿನ್ನಕ್ಕಾಗಲ್ಲ ಅಷ್ಟೇ. ಫ್ರೈಡ್ ರೈಸ್ ಚಿರುಕ್ತದೆ.
ಫ್ರೈಡ್ ರೈಸ್ ಒಂದು ನಿಲ್ಲು ಆಯ್ತಿಲ್ಲ ನಾರ್ಮಲ್ ಚೈನೀಸ್ ಫ್ರೈಡ್ ರೈಸ್ ತರ ಇದೆ ನಿಜವಾಗ್ಲೂ ಯಾವತ್ತು ನಾನು ಚೈನೀಸ್ ಸ್ಪೈಸಿ ಫುಡ್ ಮಾತ್ರ ಯಾವತ್ತೂ ನಾನು ಕೇಳಲ್ಲಪ್ಪ. ಯಾಕೆ ತಿಂತಾರೆ ಈ ಖಾರ ನಾವು ಹೊಟ್ಟೆ ಒಳಗೆ ಉರಿ ಬಂದಷ್ಟು ಮತ್ತೆ ಬಟರ್ ಖಾರ ತಿನ್ಬಿಡು. ಕೇಳ್ಬಿಟ್ಟು ಏನ್ ತಿನ್ನಂಗಿಲ್ಲ ಬಿಡಂಗಿಲ್ಲ ಆದ್ರೂ ಅದ್ರ ಬಿಟ್ಟಿದ್ದೀನಿ ನೋಡೋದ್ರಾಗ ಸೂಪ್ ಇನ್ನ ಬಿಟ್ಟಿದ್ದೀನಿ. ಇಲ್ಲ ನೋಡು ಟ್ರೈ ಮಾಡು, ಖಾಲಿ ಮಾಡು. ಆಗ್ತಿಲ್ಲ ನಾ ತಿನ್ನಕ. ಕೇಳ್ತಾ ಇದ್ದಲ್ಲ, ಇನ್ ತಿನ್ನಕ್ಕಾಗಲ್ಲ. ಕೊರಿಯನ್ ಫುಡ್ ಟೇಸ್ಟ್ ಮಾಡು. ಕೊರಿಯನ್ ಫುಡ್ ಬೇಕು ಅಂತ ನಾನು ಕೇಳಲ್ಲಪ್ಪ. ಆಗಲ್ಲಪ್ಪ. ಏನು ಈ ಒಣಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಬಿ ಅರ್ದ್ಬಿಟ್ಟು ಚೆನ್ನಾಗಿ ರುಬ್ಬಿ ಹಾಕ್ಬಿಟ್ಟು ಅನ್ಸುತ್ತೆ ಬರ್ರಿ ಒಣಮೆಣಸಿನ್ಕಾಯಿನೇ. ಯೂಟ್ಯೂಬ್ ವಿಡಿಯೋ ನೋಡೋಣ ಚಿರಿ ಸೊಪ್ಪು ತಿನ್ನೋದು ಒಬ್ಬ ಹೆಂಗ್ ತಿಂತಾರೋ ಒಬ್ಬವ. ಅದೇನ್ ಸ್ಪೈಸಿನೆಸ್ ಏನಂತ ನಂಗೆ ಈಗ ಗೊತ್ತಾಗ್ತಿದೆ, ಬಟ್ ಅವನು ಜಾಸ್ತಿ ಹಾಕೊಂಡು ತಿಂತಾರೆ. ಇದು ಲಾಸ್ಟ್ పిచ్చోళ్ళ గురించి వెంటనే కానీ లైవ్ లో ఇదే చూడటం. ಮಾತ್ರ ಆಕ್ಚುಲಿ ಇಲ್ಲಿ ಒಂದು ಇನ್ನೊಂದು ಆಫರ್ ಇದೆ. ಆಕ್ಚುಲಿ ಇದು ಸೀ ಫುಡ್ಸ್ ಬಕೆಟ್ ಅಂತ ಇದೆ ಅಂತೆ. ಹಾಫ್ ಕೆಜಿ ಅಲ್ಲ, 2 ಮೆಂಬರ್ಸ್ಗೆ ಹಾಫ್ ಕೆಜಿ 2 ಮೆಂಬರ್ಸ್ಗೆ ಹಾಫ್ ಕೆಜಿ ಕೊಡ್ತಾರಂತೆ. ಸಮಥಿಂಗ್ 500 ಚೇಂಜ್ ಏನಾಗುತ್ತಂತೆ. ಇದರಲ್ಲಿ ರೈಸ್, ವೆಜಿಟೇಬಲ್ಸ್ ಮತ್ತೆ ಸೀ ಫುಡ್ಸ್, ಚಿಕನ್ ಎಲ್ಲ ಮಿಕ್ಸಿಂಗ್ ಕೊಡ್ತಾರಂತೆ. ಎಲ್ಲ ಮಿಕ್ಸಿಂಗ್ ಮತ್ತೆ ಇನ್ನೊಂದು 1 kg ಕೊಡ್ತಾರಂತೆ. 4 ಮೆಂಬರ್ಸ್ ತಿನ್ಬೋದಂತೆ. ಇದನ್ನ ಕಾಸ್ಟ್ ಬಂದ್ಬಿಟ್ಟು ಸಮಥಿಂಗ್ 2000 ಚೇಂಜ್ ಏನೋ ಹೇಳಿದ್ರು. ಇದೊಂದ್ಸರಿ ಟ್ರೈ ಮಾಡ್ಬೇಕು, ಬಟ್ ಈಗ ಸದ್ಯಕ್ಕೆ ಆಗಲ್ಲ. ಇದಕ್ಕಂತಾನೆ ಒಂದಿನ ಏನಕ್ಕಿಂತ ಬ್ಲಾಗ್ ಮಾಡ್ಕೊಂಡ್ ಬರ್ತೀನಿ. ಸೊ ಅವಾಗ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದು ಏನಿದೆ ರಿವ್ಯೂ ಹೇಳ್ತೀನಿ ಅಷ್ಟೇ. ಲಾಸ್ಟ್ ಆಗ್ಬಿಟ್ರೆ ಯಾವ ಸ್ಪೈಸಿಗೂ ನಾನು ಹೋಗಲ್ಲ. ಆಗಲ್ಲ. ಆ್ಯಂಡ್ ಫೈನಲಿ ಎಲ್ಲ ಆಯಿತು. ಆ್ಯಂಡ್ ಇದೊಂದು ಜ್ಯೂಸ್ ಇದೆ, ಇದೊಂದು ಕುಡಿದ್ರೆ ಅಷ್ಟೇ ಮುಗೀತು ಎಲ್ಲ. ಹೋಗೋಳು ಅಲ್ಲೇ ಇಡ್ಲಿ ನಡಿ, ನಮ್ಮ ಪಣ್ಣಗೆ ಒಂದು ಬಿಟ್ಟು ಹೋಗೋಣ ನಡಿ. ಅವಳು ಬೇಡ ಅಂತ ಹೇಳ್ತೇನೆ ನಿಮ್ಮ ಅಪ್ಪನು. ಹಾಂ ನಾನು ಸರ್ ಮಾಡ್ತೀನಿ. ನಾನು ಅದನ್ನು ನೀನು ಫಸ್ಟು ಹೇಳಲಿ. ನೀನ್ ಬೇಡಂತೆ, ಅದು ಅವಳೆ ಸಾಕು ನಡಿ ಹೋಗೋಣ ಅಂತೈತೆ. ಸರಿ ನಡಿ. ಓಕೆ ಬನ್ನಿ. ಹಲೋ ಮೇಡಮ್, ಇಲ್ಲಿ ನಿಮ್ಮ ಮೂತಿ ಎಲ್ಲ ಆಗಿದೆ. ನನಗ ನೀನು ನನಗೆ ಕೊಡಿಸ್ತೀಯಾ ನಿಜವಾಗ್ಲೂ? ಅಯ್ಯೋ ಬೇಬಿ, ಕಾಸಿದ್ಯಾ ನಿನ್ನ ಹತ್ರ? ಎಲ್ಲಿ ಹೋಗ್ತಿದ್ಯಾ ವರ್ಕ್ ಮಾಡಕ? ಎಲ್ಲ ತೋರ್ಸಮ್ಮ, ಎಷ್ಟಾಗಿದೆ ಕಾಸು? ನೋಡೋಣ, ತೋರ್ಸಮ್ಮ ಎಷ್ಟಾಗಿದೆ ಕಾಸು? ಎಷ್ಟಾಗಿದ್ಯಾ? ಏನು ಹಸ್ಬೆಂಡ್ನಾಗ ಇಸ್ಕೊಂಡು ನೀನೇನೆ ನಾನು ಕೊಡ್ಸೋದು? ಹಾಂ, ನೀನು ದೊಡ್ಡೊಳಗೆ ಕೆಲ್ಸಕ್ಕೆ ಹೋಗಿ ನೀನು ಅರ್ನ್ ಮಾಡಿಕೊಂಡು ಆಮೇಲೆ ನಾನು ಕೊಡಿಸು, ಸರಿನಾ? ಓಕೆನಾ? ಸುಮ್ಮನೆ ಇದ್ಬಿಡು ಹರೀಶ್. ನನಗೇನು ಬೇಡ, ನಾನೇನು ತೊಗೊಳಲ್ಲ ಹರೀಶಿನೋ, ನಾನೇನು ತೊಗೊಳಲ್ಲ ಚಿನ್ನು. ಏನು ಬೇಡ. ಬೇಡ ಚಿನ್ನ, ನಂಗೇನು ಕೊಡಿಸ್ಬೇಡ ಚಿನ್ನ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.